ॐ गणनान्त्वा गणपतिं भवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पद आनः शृण्वन्नोतिविश्रीदसादनम् महागणपतये नमः। प्रणदेवी सरस्वती वाजेभिर्वाजिनीवती धीनामवित्रवत् आनादिवा बृहतः पर्वतादा सरस्वती यजता गन्तु यज्ञम्। ओं वाग्देव्यै नमः। ओं गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। ओं वेदमाता नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। ಇಲ್ಲಿ ಭಗವದ್ಗೀತೆ ಬರಿಬೇಕಾದ್ರೆ ವ್ಯಾಸರು ಹೇಳ್ತಾರೆ, ಬುದ್ಧಿಮಾನ್ ಆಗಬೇಕು. ಏನಂದ್ರೆ ರಹಸ್ಯವಾದ ಗಂಭೀರ ವಿಷಯವನ್ನು ಅರಿತ್ಕೋಬೇಕು. ರಹಸ್ಯವಾದ ಗಂಭೀರ ವಿಷಯವನ್ನು ಅರಿತ್ಕೋಬೇಕು. ಅದಕ್ಕೇನೆಂದರೆ ಗುಹ್ಯತಮ ಶಾಸ್ತ್ರ, ಅತ್ಯಂತ ರಹಸ್ಯವಾದ ಗಂಭೀರವಾದ ವಿಷಯ. ಇಲ್ಲಿ ಎರಡರ್ಥ ಬರುತ್ತೆ. ಗುಹ್ಯತಮ ಅಂದ್ರೆ ರಹಸ್ಯವಾದ ಗಂಭೀರ ವಿಷಯ, ಇನ್ನೊಂದು ಗುಹ್ಯತಮ ಅಂದ್ರೆ ನಾಭಿ ಶಾಸ್ತ್ರ ಅಂತನೂ ಬರುತ್ತೆ. ಅದಕ್ಕೆ ಅವರು ಕೆಲವು ಕಡೆ ಹೀಗೆ ಬರೀತಾರೆ, ಅಂದ್ರೆ ಭಗವದ್ಗೀತೆ ಮಹಾಭಾರತ ಅವ್ರು ಬರೆದ ರೈಟಪ್ಸ್ಗಳಲ್ಲಿ ನಾನೊಂದಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬುದ್ಧಿಮಾನ್ ಆಗಲೇಬೇಕು ಅಂತ ಹೇಳ್ತಾರೆ. ಬುದ್ಧಿಯುಕ್ತ ಜಹಾದೀಹ ಅಂತ ಒಂದ್ ಕಡೆ ಹೇಳ್ತಾರೆ. ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಪ್ರಸನ್ನ ಚೇತಸೋ ಹ್ಯಾಶೋ ಬುದ್ಧಿ ಪರ್ಯವತಿಷ್ಠತೆ ನಾಸ್ತಿ ಬುದ್ಧಿರ ಯುಕ್ತಸ್ಯ. ಇದರ ಕೆಲವು ವಾಕ್ಯ ಸಾಂಖ್ಯ ಯೋಗ ನಾವು ನೋಡಬಹುದಾಗಿದೆ. ಅಂದ್ರೆ ವ್ಯಾಸರ ಪ್ರಕಾರ ಏನು, ಬುದ್ಧಿವಂತವನಾದವನು ಬುದ್ಧಿವಂತ ಆಗೋದಕ್ಕೆ ಹೇಗೆ ಯಾರಾದ್ರೂ ಹೇಳ್ತೀರಾ? ಬುದ್ಧಿವಂತರಾಗೋದು ಹೇಗೆ ಅಂದ್ರೆ ಏನೋ ಒಂದು ಓದ್ತೀವಿ, ಹ್ಯಾಗ ಓದಬೇಕು? ಇಡೀ ಋಗ್ವೇದ ಹೇಳುತ್ತೆ, ಹಲವಾರು ವಿಧಗಳು ಹೇಳುತ್ತೆ. ಒಂದು ಸರಿಸುಮಾರು 23 ವಿಧಗಳು ಹೇಳುತ್ತೆ. ಅದ್ರ ಮುಖ್ಯವಾದ 3 ವಿಧ ಹೇಳ್ತಾನೆ. ಒಂದು ಭಾಷೆ ಅಂದ್ರೆ ಬಾಯಲ್ಲಿ ಓದುವುದು, ಎರಡನೇದು ಕಣ್ಣಿನಲ್ಲಿ ಓದುವುದು, ಮೂರನೇದು ಮನಸ್ಸಿನಿಂದ ಓದುವುದು. ಈ ಸರಿಯಾಗಿ ಕೇಳಿಸ್ಕೊಳ್ಳಿ. ಬಾಯಿಂದ ಓದುವುದು, ಕಣ್ಣಿನಿಂದ ಓದುವುದು, ಮನಸ್ಸಿನಿಂದ ಓದುವುದು. ಏನು ವ್ಯತ್ಯಾಸ? ಬಾಯಿಯಿಂದ ನಾವು ಓದುವುದು ಅದು ಸಾಹಿತ್ಯವನ್ನ, ಅಂದ್ರೆ ಈಗ ಮಂತ್ರನ ನಾವು ಬಾಯಿ ಬಿಟ್ಟು ಹೇಳ್ತೇವೆ, ಅಭ್ಯಾಸ ಮಾಡ್ತೇವೆ. ಅದು ಅಭ್ಯಾಸಕ್ಕೆ ಮಾತ್ರ ಬಾಯಲ್ಲಿ ಹೇಳುವಂತಹದ್ದು. ಕಣ್ಣಿನಿಂದ ಓದುವುದು ಅದು ಚಿತ್ರಣವನ್ನ ಕಟ್ಟಿಕೊಡ್ತದೆ, ಅಂದ್ರೆ ನೆನಪಿನಲ್ಲಿ ಉಳಿಯುವಂತೆ ಮಾಡ್ತದೆ. ಈಗ ಹುಲಿ ಅಂತ ಬಾಯಲ್ಲಿ ಹೇಳಿದಾಗ ಆ ಪದ ಅರ್ಥ ಆಗಿ ನಮ್ಮ ಮನಸ್ಸಿನಲ್ಲಿ ಹುಲಿಯ ಚಿತ್ರಣ ಮೂಡ್ತದೆ. ಇದು ಯಾಕೆ ಅಂದ್ರೆ ಕಣ್ಣಿನಿಂದ ನಾವು ನೋಡಿರ್ತೇವೆ ಹುಲಿಯನ್ನ. ನಂತರ ಮನಸ್ಸಿನಿಂದ ಓದುವುದು ಅಂದ್ರೆ ವಿವೇಕವನ್ನ ಜನಿಸುವಂತೆ ಮಾಡುವುದು ಮನಸ್ಸಿನಿಂದ ಓದುವಿಕೆ. ಅಂದ್ರೆ ಒಂದು ಮಂತ್ರವನ್ನ ಬಾಯಲ್ಲಿ ಹೇಳುವುದು ಬೇರೆ, ಕಣ್ಣಿನಿಂದ ನೋಡಿ ಹೇಳುವುದು ಬೇರೆ, ಮನಸ್ಸಿನಿಂದ ನೋಡಿ ಹೇಳುವುದು ಬೇರೆ. ಅದೇ ತರ ಯಾವುದೇ ವಿಚಾರವನ್ನ ಬಾಯಲ್ಲಿ ಹೇಳಿದಾಗ ಅಭ್ಯಾಸ ಉಂಟಾಗ್ತದೆ, ಕಣ್ಣಿನಿಂದ ನೋಡಿ ನಾವು ಓದಿದಾಗ ಅದರ ಚಿತ್ರಣ, ಅದರ ನೆನಪು ನಮ್ಮಲ್ಲಿ ಉಳಿತದೆ.
ಮನಸ್ಸಿನಿಂದ ಓದಿದಾಗ ಮಾತ್ರ ವಿವೇಕ ಜನಿಸುತ್ತದೆ. ಬುದ್ಧಿಮಾನ್ ಯಾರು ಬಾಯಿಂದ ಓದುವವರು ಬುದ್ಧಿಮಾನಲ್ಲ, ಕಣ್ಣಿನಿಂದ ಓದುವವರು ಬುದ್ಧಿಮಾನಲ್ಲ, ಮನಸ್ಸಿನಿಂದ ಓದುವವರು ಬುದ್ಧಿಮಾನ್. ಅದನ್ನ ಇಲ್ಲಿ ವ್ಯಾಸರು ಆ ಋಗ್ವೇದದಲ್ಲಿರುವಂತಹ ಮಂತ್ರಗಳ ಒಂದು ಪ್ರಭಾವದಿಂದಾಗಿ ಅವರು ಕೃಷ್ಣನ ಬಾಯಲ್ಲಿ ಸಾಂಖ್ಯಯೋಗದಲ್ಲಿ ಅರ್ಜುನನಿಗೆ ಹೇಳಿಸಿದ್ದಾರೆ. ಅಂದ್ರೆ ಈ ಭಗವದ್ಗೀತೆನ ಬರೆದಿದ್ದೀನಲ್ಲಪ್ಪ, ಅದನ್ನ ಮನಸ್ಸಿನಿಂದ ಓದು ಅಂತ ವ್ಯಾಸರು ನಮಗೆ ಹೇಳ್ತಾ ಇದ್ದಾರೆ. ಅಥವಾ ಕಥಾ ಪ್ರಕಾರದಲ್ಲಿ ಕೃಷ್ಣ ಅರ್ಜುನಂಗೆ ನೀನು ಮನಸ್ಸಿನಿಂದ ಕೇಳಿಸಿಕೋ, ಕೇವಲ ಶಬ್ದವನ್ನಲ್ಲ, ಕೇವಲ ನೋಟವನ್ನಲ್ಲ, ಮನಸ್ಸಿನಿಂದ ಗ್ರಹಿಸು. ಯಾಕೆ ಇದು ಬಹಳ ಗಂಭೀರವಾದ ರಹಸ್ಯವಾದ ವಿಚಾರ. ನಾನೇನು ಹೇಳಿದೆ ಹಿಂದೆ, ಗುಹ್ಯತಮ ಅಂದ್ರೆ ಗಂಭೀರ ರಹಸ್ಯ ಜೊತೆಗೆ ನಮ್ಮ ನಾಭಿ ಅಂತ ನಾನು ಹೇಳಿದೆ. ನಾಭಿ ನಮ್ಮ ಕಣ್ಣಿಗೆ ಕಾಣ್ತದೆ, ಆದ್ರೆ ಅದರ ವಿದ್ಯೆ ಕಾಣ್ತದೆಯೇ, ಅದರ ರಹಸ್ಯ ನಮಗೆ ಗೊತ್ತಾಗ್ತದೆ. ಇವತ್ತು ವಿಜ್ಞಾನಕ್ಕೆ ಇವತ್ತು ಗೊತ್ತಿಲ್ಲ. ಪರಮಾತ್ಮ ಕೂಡ ತನ್ನ ಗರ್ಭವನ್ನು ಹಿರಣ್ಯ ಗರ್ಭ ಅಂತ ಎಲ್ಲಿಟ್ಕೊಂಡಿದ್ದಾನೆ, ಅದೇ ನಾಭಿಯಲ್ಲಿ ಇಟ್ಕೊಂಡಿದ್ದಾನೆ. ಅದೇ ಪದ್ಮನಾಭ, ಅದೇ ನಾಭಿಯಿಂದ ಈ ಪ್ರಪಂಚ ಸೃಷ್ಟಿ ಮಾಡಿರ್ತಕ್ಕಂತಹ ಬ್ರಹ್ಮ ಬಂದಿದ್ದಾನೆ. ಅದೇ ನಾಭಿ ಒಳಗಡೆ ಹೋದಂತ ಶಿವ ಯೋಗಿಯಾಗಿದ್ದಾನೆ. ಅಂದ್ರೆ ನಾಭಿ ಅತ್ಯಂತ ರಹಸ್ಯ. ಹಾಗಾಗಿ ನಾಭಿಯೇ ದೇವಲೋಕ. ಪ್ರತಿಯೊಬ್ಬರಲ್ಲಿರುವ ನಾಭಿ ಏನಿದೆ ಅದೇ ದೇವಲೋಕ. ಇದರಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದೆಯಾ, ನಾವು ಯಾವ ರೀತಿ ಓದಬೇಕು ಅಂತ? ಅಂದ್ರೆ ನಾವು ಈಗ ಈ ಭಗವದ್ಗೀತೆ ಅರ್ಥ ಮಾಡ್ಕೊಳಕ್ ಹೊರಟಿದೀವಲ್ಲ, ಅದರ ಕೆಲವು ವಿಚಾರಗಳನ್ನ ನಾವು ಮನಸ್ಸಿನಿಂದ, ಕೇವಲ ಕಣ್ಣಿನಿಂದಲ್ಲ. ಹೇಳಿ ಸರ್. ಅಂದ್ರೆ ಇದು ಮೂರು ಮುಖ್ಯ ಆಗತ್ತೆ. ಲೈಕ್ ಏನು ಬಾಯಿಂದ, ಕಣ್ಣಿಂದ, ಮನಸ್ಸಿಂದ. ಫಸ್ಟ್ ಬಾಯಿಂದಾನೇ ಶುರು ಮಾಡ್ಕೊಂಡು ಆಮೇಲೆ ಒಂದು ಕಣ್ಣಲ್ಲಿ ನೋಡ್ಕೊಂಡು ಆಮೇಲೆ ಮನ್ಸಲ್ಲಿ ಹೋಗೋದಾಗ ಅದು ಕರೆಕ್ಟ್ ಆಗಿ ಆಗತ್ತೆ ಅನ್ನೋದಲ್ವಾ ಸರ್? ಕರೆಕ್ಟಾಗಿ ಆಗುತ್ತೆ. ಆದರೆ ನಾವು ಏನು ಮಾಡ್ತೀವಿ, ಬಾಯಲ್ಲಿ ಈ ಕೆಲವರು ಬೈಯಾಕ್ ಮಾಡ್ತಾರೆ, ಅದು ಅಭ್ಯಾಸ ಮಾಡೋದು ಬಾಯಿಂದ ಅಷ್ಟೇ, ಅದು ಬೇಕಿಲ್ಲ. ಇನ್ ಕೆಲವರು ಚೆನ್ನಾಗಿ ರಿಪೀಟ್ ಮಾಡ್ತಾರೆ ಎಕ್ಸಾಕ್ಟ್ ಆಗಿ ಅದನ್ನೇ, ಅದು ಕಣ್ಣಿಂದ. ಆದರೆ ಅದನ್ನ ಬಳಸ್ಕೋತಾರೆ ಕೆಲವರು ವಿವೇಕದಲ್ಲಿ, ಸಾಧನೆಗಾಗಿ, ತಮ್ಮ ಜೀವನ ಮುಂದುವರಿಕೆ, ಅದು ಮನಸ್ಸಿನಿಂದ. ಆದ್ರೆ ಕೇಳುವುದರಲ್ಲೂ ಇದೆ ಮೂರು ವಿಧ. ಒಂದು ಸಂಗೀತ ಕೇಳ್ತೀರಾ ಅಥವಾ ವೇದ ಮಂತ್ರ ಕೇಳ್ತೀರಾ, ಅದರ ಶಬ್ದ ಗ್ರಹಿಕೆ ಒಂದು ವಿಧ, ಅದರ ಚಿತ್ರಣ ಒಂದು ವಿಧ, ಅದರಿಂದ ಪ್ರಭಾವ ಪರಿಣಾಮಗಳನ್ನ ಚಿಂತಿಸಿ ಉಪಯೋಗಿಸಿಕೊಳ್ಳುವುದು ಮೂರನೇ ವಿಧ. ಅಲ್ಲೂ ಕೂಡ ಕಿವಿ, ಚಿತ್ರಣ ಮತ್ತೆ ಮನಸ್ಸು. ಕಣ್ಣು ಅಂದ್ರೆ ಇಲ್ಲಿ ಈ ಭೌತಿಕ ಕಣ್ಣು ಒಂದೇ ಅಲ್ಲ, ಈಗ ನಿಮ್ಗೆ ಹುಲಿ ಅಂತಂದ್ರೆ ಅದಕ್ಕೊಂದು ಚಿತ್ರ ಬರುತ್ತೆ, ಅದು ನಾ ಹೇಳ್ತಾ ಇರೋದು. ಗೊತ್ತಾಯ್ತು ಸರ್. ಸರ್ ಹಾಗಿದ್ದಾಗ ಅಂದ್ರೆ ಆ ಮನ್ಸಲ್ಲಿ ಓದ್ಕೊಳ್ಳೋದನ್ನ ನಾವು ಹೇಗೆ ರೂಢಿ ಮಾಡ್ಕೊಳ್ಳೋದು, ಅದು ಒಂದು ಇದು ಅಲ್ಲ ಸರ್? ಆ ರೂಢಿ ಬಾಯಿ, ಕಣ್ಣು, ಮನಸ್ಸು ಹಾಗೆ ಬರ್ಬೇಕು. ಹಾ ಸರ್, ಗೊತ್ತಾಯ್ತು ಸರ್. ಅಂದ್ರೆ ಇವಾಗ ಇದನ್ನ ಮಾಡಿರ್ತೀವಿ, ಮನಸ್ಸಿಂದ ಓದ್ದಾಗ್ಲೂನು ಕೆಲವೊಂದ್ ಸರ್ತಿ ಅದು ಅಷ್ಟು ಬರೋದಿಲ್ಲ ಸರ್. ಅಂದ್ರೆ ಅದು ಒಂದು ಅಭ್ಯಾಸ ಮಾಡ್ಕೋಬೇಕು, ಅಥವಾ ಅದನ್ನ ಹೇಗ್ ಮಾಡ್ಕೋಬೇಕು? ಬಾಯಿ ಮತ್ತೆ ಅಭ್ಯಾಸ ಅನ್ನೋದು ಬಾಯಿಗೆ ಮಾತ್ರ, ಹಾ ಸರ್. ನೆನಪಿಗೆ ದೃಶ್ಯ ಮಾತ್ರ, ಹಾ ಸರ್. ಚಿಂತನೆ ಮಾಡಿದಾಗ ಮಾತ್ರ ಮನಸ್ಸು. ಇವೆರಡು ಚಿಂತನೆ ಮಾಡೋದು ಒಂದು ವಿಚಾರನೇ ಅಲ್ವಾ ಸರ್? ಚಿಂತನೆ ಕಷ್ಟ ಆಗತ್ತೆ ಅಲ್ಲ, ಚಿಂತನೆ ಮಾಡುವುದು ಅಂತ ಅನ್ನೋದೇ ಚಿತ್ರಣ ನಮ್ಮಲ್ಲಿ ನೆಲೆಗೊಂಡ ಮೇಲೆ.
ಹಾ ಸರ್, ಫಾರ್ ಎಕ್ಸಾಂಪಲ್ ಈಗ ಒಂದ್ ಯಾವ್ದೋ ಒಂದ್ ಸಬ್ಜೆಕ್ಟ್ ನಾವು ಫಸ್ಟ್ ಓದ್ತಿದೀವಿ ಅಂದ್ರೆ ಆ, ಬಾಯಿಂದ ಓದ್ತಿದೀವಿ, ಕಣ್ಣಿಂದ ಅದನ್ನ ಒಂದ್ ಪಿಕ್ಚರ್ ಬಂತು, ಬಟ್ ಮನ್ಸಲ್ಲಿ ಹೋಗಿದೆ, ಆ ಮೂಮೆಂಟಿಗೆ ಹೋಗಿರತ್ತೆ, ಮತ್ತೆ ಅದು ಯಾವಾಗಾದ್ರೂ ಯಾರಾದ್ರೂ ಅಂದ್ರೆ ಏನು ನಾವೇ ನೆನಪು ಮಾಡ್ಕೊಂಡಾಗ ಅಷ್ಟು ಕ್ಲಾರಿಟಿ ಅಲ್ಲಿ ಬರಲ್ಲ. ಸೊ ಅದಕ್ ನಾವ್ ಏನ್ ಮಾಡ್ಬೋದು ಸರ್? ಅದಕ್ಕೇನೆ 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯಗಳು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಅಥವಾ ವ್ಯಾಸರು ಬರೆದಿರೋದು. ಏನ್ ಸರ್? ಶ್ರದ್ಧಾತ್ರಯಗಳು ಅಂತ 17ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ತೆಗೆದು ನೋಡಿ. ಏನು? ಸದಾಚಾರ, ಶಾಂತತೆ ಮತ್ತು ಪ್ರಸನ್ನತೆ. ಈ ಸದಾಚಾರ, ಶಾಂತತೆ, ಪ್ರಸನ್ನತೆ ಈ 3 ವಿಚಾರವನ್ನು ನಾವು ಒಳಗೊಂಡಾಗ, ನಾವು ಅಭ್ಯಾಸ ಮಾಡಿದಾಗ ಚಿಂತನೆ ಮಂಥನ ಸಾಧ್ಯ. ಸರ್ ನಮಸ್ತೆ. ಅದೇ ಇವಾಗ ಮನಸ್ಸಿಂದ ಓದೋದು ಅಂತಂದ್ರೆ ಯಾವ್ದಾದ್ರು ಒಂದು ವಿಷಯ ನೀವು ಹೇಳ್ದಾಗೆ ಕಣ್ಣಲ್ಲಿ ಓದ್ತೀವಿ ಅಥವಾ ಬಾಯಲ್ಲಿ ಓದ್ತೀವಿ, ಆಮೇಲೆ ಮನಸ್ಸಿಂದ ಓದೋದು ಅಂದ್ರೆ ಕಣ್ಣಲ್ಲಿ ಮಾಡಿದಾಗ ವಿಜುವಲೈಸ್ ಆಗತ್ತೆ, ಬಾಯಿಂದ ಅಂತಂದ್ರೆ ಅದನ್ನ ನಾವು ಅಭ್ಯಾಸ. ಹಾ ಈಗ ಮಂತ್ರ, ಈಗ ಉದಾಹರಣೆ ಹೇಳ್ತೀನಿ, ಈಗ ಮಂತ್ರ ಹೇಳ್ಕೊಡ್ತೀನಲ್ಲಮ್ಮ, ಹೇಳ್ಕೊಟ್ಟಾಗ ನೀವು ಸರಿಯಾಗಿ ಉಚ್ಚಾರಣೆ ಮಾಡೋ ಬರೋ ತನಕನೂ ಅದು ಅಭ್ಯಾಸವೇ. ಅದು ಬಾಯಲ್ಲಿ ಬರೋ ಅಭ್ಯಾಸ. ಆಮೇಲೆ ಅದನ್ನ ನೋಡ್ಕೊಳ್ಳದಲೆ ಹಾಗೆ ಹೇಳ್ತೀನಿ ಅಂತಂದ್ರೆ ಅದು ಚಿತ್ರಣ. ಅದರ ಅರ್ಥ ತಿಳಿದು ಅದನ್ನ ಪ್ರಯೋಗಿಸ್ತೇನೆ, ನಾನು ಅದನ್ನ ಉಪಯೋಗಿಸ್ಕೋತೇನೆ ಅನ್ನೋದಕ್ಕೂ ಮನಸ್ಸಿಂದ ಅಂತಂದ್ರೆ ನಾವು ಅದನ್ನ ಅಳವಡಿಸ್ಕೊಂಡು ನಮ್ಮ ಲೈಫ್ ಅಲ್ಲಿ ಯಾವ್ದಾದ್ರು ಬೇರೆ ವಿಷಯದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡು ನಮಗೆ ಬೇಕಾದ ವಿಷಯದಲ್ಲಿ ಅದು ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ಅದು ನಮಗೆ ಜೀವನದಲ್ಲಿ ಅಚ್ಚೊಡ್ಕೊಂಡಂಗೆ ಇರುತ್ತೆ. ಅದನ್ನೇ ತಾನೇ ಸರ್ ಮನಸ್ಸಿಂದ ಸಿಂಪ್ಲಿಫಿಕೇಶನ್ ಅಲ್ಲ, ಇದು ಅಪ್ಲಿಕೇಶನ್. ಅಪ್ಲಿಕೇಶನ್. ಓಕೆ. ಈ ರೀತಿಯಾದ ಆಟಿಟ್ಯೂಡ್ ಸಬ್ಜೆಕ್ಟ್ ಅಲ್ಲಿ ಬರಬೇಕು. ನಾವು ಓದಿದ್ದೆಲ್ಲ ಈ ರೀತಿ ಆಗಬೇಕು ಅಂತಂದ್ರೆ ನಾವು ಕಲ್ತಿದ್ದೆಲ್ಲ ಶ್ರದ್ಧೆ ಇರಬೇಕು. ಅದಕ್ಕೆ ಇದ್ರ ಶ್ರದ್ಧೆ ಅಂದ್ರೆ ಏನು ಅಂತಾನೆ 17ನೇ ಅಧ್ಯಾಯ ಭಗವದ್ಗೀತೆ ಬರ್ತದೆ. ಅವರು ಮುಖ್ಯವಾಗಿ ಸದಾಚಾರ, ಶಾಂತತೆ ಮತ್ತು ಪ್ರಸನ್ನತೆ ಅಂದ್ರೆ ನಾವು ನಮ್ಮ ನಡತೆಯನ್ನ ಸರಿ ಮಾರ್ಗದಲ್ಲಿ ಇಟ್ಕೋಬೇಕು, ಕೂಲಾಗಿರ್ಬೇಕು, ಯಾವಾಗಲೂ ಹ್ಯಾಪಿ ಆಗಿರಬೇಕು. ಏನು ಹೇಳಿ? ರೈಟ್ ಪಾತಲ್ಲಿರಬೇಕು, ಕೂಲಾಗಿರಬೇಕು, ಹ್ಯಾಪಿ ಆಗಿರಬೇಕು. ಈ 3 ಇದ್ದಾಗ ಶ್ರದ್ಧೆ ಸಾಧ್ಯ. ಈ ರೀತಿಯಾದ ಶ್ರದ್ಧೆ ಒಲಿದಾಗ ಮಾತ್ರ ಮನಸ್ಸಿನಿಂದ ಓದುವಿಕೆ ಸಾಧ್ಯ. ಅರ್ಥ ಆಯ್ತೆ? ಯೋಗ ಮಾಡೋರ್ಗೂ ಇದನ್ನೇ ಹೇಳ್ತಾ ಇರೋದು ಕೃಷ್ಣ. ಈ ಸದಾ ಯೋಗದಲ್ಲಿರಲು ನಿನಗೆ ಶ್ರದ್ಧೆ ಬೇಕು. ಅಂದ್ರೆ ನಿನಗೆ ಸಾಧನೆ ಮಾಡೋದಿಕ್ಕೆ ಈಗ ಯೋಗ ಅಂದ್ರೆ ಏನ್ ಹೇಳಿ? ಫಸ್ಟ್ ಅಲ್ಲಿಂದ ಇವತ್ತು ಕರೆಕ್ಟಾಗಿ ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೀನಿ. ಯೋಗ ಅಂದ್ರೆ ಏನು? ಯಾವುದೋ ಒಂದು ಗತಿಯ ಜೊತೆಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವುದೇ ಯೋಗ. ಅಲ್ಲ, ಯೋಗ ಅಂದ್ರೆ ಇನ್ನೆಂಥ ಅರ್ಥವೂ ಇಲ್ಲ. ಒಂದು ಗತಿ ಇದೆ, ಒಂದು ರೀತಿಯಾದ ಚಲನೆ ಇದೆ, ಒಂದು ರೀತಿಯಾದ ದಿಕ್ಕಿದೆ, ಒಂದು ರೀತಿಯಾದ ಗುರಿ ಇದೆ. ಅದಕ್ಕೆ ನಾವು ಹೋಗ್ಬೇಕಲ್ವಾ? ಇಲ್ಲಿಂದ ಮೈಸೂರು ಅಂದ್ರೆ ಎದ್ದು ನಾನು ಹೋಗ್ಬೇಕಲ್ವಾ ಮೈಸೂರಿಗೆ? ಆ ಮೈಸೂರಿನ ಗುರಿ ತಲುಪೋದಕ್ಕೆ ನಾವು ಒಂದು ಗತಿ ಬೇಕು, ಒಂದು ಸ್ಪೀಡ್ ಬೇಕು, ಒಂದು ಮಾರ್ಗ ಬೇಕು, ಚಲನೆ ಬೇಕು. ಈ ಒಂದು ಚಲನೆ ಯಾವುದೋ ಒಂದು ತೆಗೆದುಕೊಳ್ಳಲಿಕ್ಕಾಗಿ, ಯಾವುದೋ ಒಂದು ಸಾಧನೆ ಮಾಡಲಿಕ್ಕಾಗಿ, ಯಾವುದೋ ಒಂದು ಗುರಿಯನ್ನು ತಲುಪಲಿಕ್ಕಾಗಿ, ಅದು ಯಾವುದೇ ಇರಬಹುದು, ಅದಕ್ಕೆ ಅವಶ್ಯಕವಾಗಿರುವಂತಹ ಗತಿಯನ್ನ ನಾವು ಜೋಡಿಸಿಕೊಂಡರೆ ಅವನಿಗೆ ಯೋಗಿ. ಅರ್ಥ ಐತೆ? ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಜೀವನದಲ್ಲಿ ಇದನ್ನೇ ಮತ್ತೆ 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 ಮುಂದಿನ ಕ್ಲಾಸ್ ಆದ್ರೆ ಮುಂದಿನ ಕ್ಲಾಸ್ ಮತ್ತದೇ ಅನುಮಾನ ಬರಬಾರದು. ಯೋಗ ಅಂದ್ರೆ ಏನು ಹೇಳಿ? ಆಸನಗಳಲ್ಲ, ಅಷ್ಟಾಂಗ ಅಲ್ಲ, ವೇದ ಅಲ್ಲ, ಎಂಥದ್ದು ಅಲ್ಲ. ಯೋಗ ಗತಿಯ ಜೊತೆಗೆ ಜೋಡಿಸಿಕೊಳ್ಳುವುದು. ನಮ್ಮನ್ನು ನಾವೊಂದು ಗುರಿ ಹಾಕ್ಕೊಂಡು
ಒಂದನೇ ಕ್ಲಾಸಿಗೆ ಸೇರ್ಕೊಂಡಿದ್ದೀವಿ, ಆ ಪರೀಕ್ಷೆ ಬರೆಯೋದಕ್ಕೆ ಅದಕ್ಕೆ ಬೇಕಾದ ಸಿದ್ಧತೆ ಮಾಡ್ಕೊಳ್ಳೋದು ಯೋಗವೇ. PhD ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಮಾಡ್ತಿರೋದು ಯೋಗವೇ. ಅಡುಗೆ ಮಾಡ್ತಾ ಇದ್ದೀನಿ, ರುಚಿಯಾಗಿ ಬರಲಿ ಅಂತ ಮಾಡೋದು ಅದು ಯೋಗವೇ. ದೇವ್ರನ್ನ ನೋಡಬೇಕು, ಅದಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದೀನಿ, ಅದು ಕೂಡ ಯೋಗವೇ. ದೇಹದ ಆರೋಗ್ಯಕ್ಕೆ ಆಸನಗಳನ್ನು ಮಾಡ್ತಾ ಇದ್ದೀನಿ, ಅದು ಕೂಡ ಯೋಗವೇ. ಅರ್ಥ ಆಗ್ತಿದೆಯೇ ನಾ ಹೇಳ್ತಾ ಇರೋದು? ಎಲ್ಲಿಲ್ಲ ಯೋಗ, ನಮಗೇನು ಬೇಕು ಅಂತ ಇದೆ ಅದನ್ನು ಪಡೆಯಲಿಕ್ಕೆ ಅದಕ್ಕೆ ಅವಶ್ಯಕವಾಗಿರುವ ಗತಿಯ ಜೊತೆಗೆ ನಮ್ಮನ್ನು ನಾವು ಜೋಡಿಸಿಕೊಂಡು ಹೋದರೆ ನಾನೇ ಯೋಗಿ, ನೀವೇ ಯೋಗಿ. ಈ ರೀತಿಯಾಗಿ ಇದರಲ್ಲಿ ಏನಾದ್ರು ಅನುಮಾನ ಇದ್ರೆ ಕೇಳ್ಬಿಡಿ ಈಗಲೇ. ಯೋಗ ಅಂದ್ರೆ ಏನು ಗೊತ್ತಾಯ್ತಾನೆ? ಯೋಗ ಇದರಲ್ಲಿ ನಾವು ರೂಢನಾಗಬೇಕು, ರೂಢಿ ಬರಬೇಕು. ಏನ್ ಹೇಳಿ? ರೂಢನಾಗಬೇಕು. ಯೋಗ ಆರೂಢ ಅಂದ್ರೇನು? ಇದನ್ನೇ ನಾವು ಆ ಗುರಿ ತಲುಪೋ. ಈಗ ಮೈಸೂರಿನ ಹೊರಟೆ ಅಂದ್ರೆ ಹೋಗ್ತಾ ಇರಬೇಕು. ಸುಸ್ತಾಗ್ಬೋದು, ಬಿಸಿಲಾಗ್ಬೋದು, ಮಳೆ ಆಗ್ಬೋದು, ಮಧ್ಯೆ ಕಾಫಿ ನಿಲ್ಲಿಸ್ಬೋದು, ಬ್ರೇಕ್ ತಗೋಬೋದು, ಪೆಟ್ರೋಲ್ ಹಾಕ್ಸ್ಕೋಬೋದು, ಏನೇ ಮಾಡ್ಬೋದು. ಬಟ್ ಗುರಿ ತಲುಪೋ ತನಕ ನಾನು ಹೋಗ್ತಾನೆ ಇರ್ತಾನೆ ಅಂದ್ರೆ ಅದರಲ್ಲಿ ರೂಢನಾಗ್ತಾನೆ, ಆರೂಢನಾಗ್ತಾನೆ. ಗುರಿ ತಲುಪುವವರೆಗೂ ಆ ಗತಿಯಲ್ಲಿ ಒಂದು ಗತಿ ಬೇಕದಕ್ಕೆ. ನಿಂತ್ಕೊಂಡ್ರೆ ಆಗೋದಿಲ್ಲ. ಹೆಜ್ಜೆ ಮುಂದಕ್ಕೆ ಇಡ್ಲೇಬೇಕು. ನಾವು ಮೈಸೂರು ಹೋಗ್ಬೇಕು ಅಂದ್ರೆ ಗಾಡಿಗಿದ್ರೆ ಆಕ್ಸಿಲೇಟರ್ ತುಳಿಲೇಬೇಕು, ಡ್ರೈವ್ ಮಾಡಲೇಬೇಕು. ಆ ಥರ ಹೋಗಲೇಬೇಕಲ್ಲ, ರೂಢನಾಗಲೇಬೇಕು. ಈ ರೀತಿ ಗುರಿ ತಲುಪುವವರೆಗೂ, ನಾವು ಮೈಸೂರು ತಲುಪುವವರೆಗೂ ಹೇಗೆ ಎಡೆ ಬಿಡದೆ ಡ್ರೈವಿಂಗ್ ಮಾಡ್ತೀವಿ, ಸುಸ್ತಾಗಲಿ, ಮಳೆ ಆಗಲಿ, ಚಳಿ ಆಗಲಿ, ಟ್ರಾಫಿಕ್ ಆಗಲಿ, ಮಧ್ಯದಲ್ಲೆಲ್ಲ ಒಂದು ಆಕ್ಸಿಡೆಂಟ್ ಆಗಿದೆ, ಏನೇ ಆಗಲಿ ಬಿಡೋದಿಲ್ಲ. ವಾಪಸ್ ಬರ್ತೀವ, ಹೋಗಿ ತಲುಪ್ಕೊಂಡ್ಬಿಡ್ತೀವಿ. ಆ ರೀತಿಯಾಗಿ ಗುರಿ ತಲುಪಲಿಕ್ಕೆ ಒಂದು ಗತಿಯನ್ನು ಹಿಡಿದಾಗ ಬಿಡದೆ ಆ ಗುರಿಯನ್ನು ತಲುಪಲಿಕ್ಕೆ ಮುಖ್ಯವಾಗಿ ಬೇಕಿರೋದು ಶ್ರದ್ಧೆ, ಡೆಡಿಕೇಶನ್. ಅದು ಯಾವುದು? ಆ ಶ್ರದ್ಧೆ ಆ ಥರ ಬರಬೇಕು ಅಂದ್ರೆ ನಾವು ನಮ್ಮ ನಡತೆ ಸರಿಯಾಗಿರಬೇಕು. ಸದಾ ಆಚಾರ, ಸದಾಚಾರ. ಯಾರಿಗೂ ಅಂದ್ರೆ ಈ ಗತಿ ನಾವು ಏನು ಸಾಧನೆ ಮಾಡಕ್ಕೆ ಹೊರಟಿದ್ದೀವಿ, ಇದನ್ನು ಯಾರಿಗೂ ತೊಂದರೆ ಆಗದಿರುವ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಧ್ಯಾನ ಮಾಡ್ತೀನಿ ಅಂತ ಗಂಡ ಆಫೀಸ್ಗೆ ಹೊರಟಿದ್ರು, ನಾನೇನು ಮಾಡ್ಕೊಡಕ್ಕಾಗಲ್ಲ, ನಾನು ಧ್ಯಾನ ಮಾಡ್ತಾ ಇದ್ದೆ, ನಾನು ಡಿಸ್ಟರ್ಬ್ ಮಾಡಬೇಡಿ. ಅಥವಾ ನಾನು ತಪಸ್ ಮಾಡ್ತೀನಿ ಕೂತ್ಬಿಟ್ಟು ನನ್ನ ಹೆಂಡತಿ ಮಕ್ಕಳು ಅಯ್ಯೋ ಹೊಟ್ಟೆ ಹಸಿತಾ ಇದೆ, ಆಹಾರನೇ ತರಲಿಲ್ಲ ನೀವು ಫುಡ್ಡಲ್ಲಿ, ನನಗವೆಲ್ಲ ಗೊತ್ತಿಲ್ಲ, ನಾನು ತಪಸ್ ಮಾಡ್ತಾ ಇದ್ದೀನಿ, ಯೋಗ ಆರೂಢನಾಗಿದ್ದೀನಿ. ಹಾಗಲ್ಲ. ಕರ್ತವ್ಯ ಭ್ರಷ್ಟ ಆಗದೆ ನಮ್ಮ ಗುರಿಯೆಡೆಗೆ ಒಂದು ಸ್ಪೀಡನ್ನು ನಾವು ಮೇಂಟೈನ್ ಮಾಡಿಕೊಂಡು ಎಡಬಿಡದೆ ಚಲಿಸ್ತಾ ಇದ್ರೆ ಅದೇ ಸದಾಚಾರ. ಈ ರೀತಿ ಕರ್ತವ್ಯಗಳನ್ನೆಲ್ಲ ನಿಭಾಯಿಸಿಕೊಂಡು ಎಷ್ಟೇ ಅಡೆತಡೆಗಳು ಬಂದರೂ ಬಿಡದೆ ಆ ಗುರಿಯನ್ನು ತಲುಪಲಿಕ್ಕೆ ನಮ್ಮಲ್ಲಿ ಶಾಂತ ಮನೋಭಾವ ಬೇಕು. ಯಾರೇನೋ ಅಂತಾರೆ, ಯಾರೇನೋ ಆಡ್ಕೋತಾರೆ, ಅವಮಾನ ಮಾಡ್ತಾರೆ, ಅಥವಾ ನಮಗೆ ಅನುಮಾನ ಬರಬಹುದು. ಈಗ ಅಟ್ಲೀಸ್ಟ್ ಮೈಸೂರು ಹೋಗ್ಬೇಕಾದ್ರೆ ಎಷ್ಟು ಕಿಲೋಮೀಟರ್, ರಾಮನಗರ ಬಂದು, ಚನ್ನಪಟ್ಟಣ ಬಂತು, ಮಂಡ್ಯ ಬಂದು ಗೊತ್ತಾಗ್ತಿರುತ್ತೆ ಪ್ರೋಗ್ರೆಸ್. ಆದರೆ ಅದು ಬಹಿರ್ಯಾನದಲ್ಲಿ ನಮಗೆ 1 ಮೀಟರ್ ಅಳತೆ ಸಿಗ್ತಾ ಇರುತ್ತೆ. ಈಗ 1 ವರ್ಷಕ್ಕೆ ಎಕ್ಸಾಮು ಅಂದ್ರೆ 6 ತಿಂಗಳು ಕಳೀತು, 7 ತಿಂಗಳು ಕಳೀತು, ಗೊತ್ತಾಗ್ತಿರುತ್ತೆ. ಆದ್ರೆ ಅಂತರ್ಯಾನದಲ್ಲಿ ಯಾವುದೇ ಮಾಪನ ಸಿಗೋದಿಲ್ಲ. ಅದು ಸಿಕ್ಕಾಗಲೇ ಗೊತ್ತಾಗೋದು, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಆಗ ನಮಗೇನು ಬೇಕು? ಪ್ರಶಾಂತತೆ ಬೇಕು. ಅಂದ್ರೆ ಬಹಿರ್ಯಾನದಲ್ಲಿ ನಮಗೆ ಸಿಗುವ ಅಳತೆಗಳನ್ನು ನಾವು ಅಂತರ್ಯಾನದಲ್ಲಿ ನೋಡಕ್ ಹೋದ್ರೆ ಆಗೋದಿಲ್ಲ. ಸ್ಕೇಲ್ ಸಿಗೋದಿಲ್ಲ, ಮೀಟ್ರು ಸಿಗೋದಿಲ್ಲ, ಸ್ಪೀಡ್ ಮೀಟ್ರು ಇರೋದಿಲ್ಲ. ಸ್ಪೀಡಾಗಿ ಹೋಗ್ತಾ ಇದೀವೋ, ನಿಧಾನಾಗಿ ಹೋಗ್ತಿದೀವೋ ಒಂದು ಗೊತ್ತಾಗೋದಿಲ್ಲ. ಮಧ್ಯದಲ್ಲಿ ಯಾವ ಟ್ರಾಫಿಕ್ಕು ಸಿಗಲ್ಲ, ಯಾರೂ ಸಿಗಲ್ಲ, ಏನೂ ಸಿಗಲ್ಲ, ಎಲ್ಲಿದ್ದೀವಿ ಗೊತ್ತಾಗಲ್ಲ. ಹಾಗಾಗಿ ನಮಗೆ ಟೆಂಪರ್ಮೆಂಟ್, ಶಾಂತತೆ ಇರಬೇಕು. ಇಷ್ಟಿದ್ರೆ ಸಾಕೆ.
ಇದನ್ನ ಪ್ರಸನ್ನತೆಯ ಮನಸ್ಥಿತಿಯಲ್ಲಿ ಮಾಡ್ಕೊಂಡು ಹೋಗಬೇಕು. ರೇಕಂಡು ಬೈಕಂಡು ಮನಸ್ಸು ಕೆಡಿಸ್ಕೊಂಡು, ಅಯ್ಯೋ ಇದೇ ನನ್ನ ಗಂಡ ಬಿಡೋದಿಲ್ವಲ್ಲ, ಅಯ್ಯೋ ಇದೇ ನನ್ನ ಮಕ್ಕಳು ಬಿಡೋದಿಲ್ವಲ್ಲ, ಅಯ್ಯೋ ನನ್ನ ಹೆಂಡತಿ ಇದೆ, ನಾನು ತಪಸ್ ಮಾಡಿ ಅಡ್ಡ ಹಾಕ್ತಾಳಲ್ಲ, ಧ್ಯಾನ ಮಾಡಕ್ ಬಿಡೋದಿಲ್ವಲ್ಲ, ಯೋಗ ಮಾಡಕ್ ಬಿಡೋದಿಲ್ವಲ್ಲ, ಇದು ಕರ 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 ಬಿರಿ 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 ಮಾಡಿಕೊಂಡು ಯಾವುದು ಆಗೋದಿಲ್ಲ. ಪ್ರಸನ್ನತೆ ಇರಬೇಕು. ಆಗಲೇ ಸದಾಚಾರದಲ್ಲಿದ್ದರೂ ಸಾಲದು, ಶಾಂತವಾಗಿರಬೇಕು, ಅಷ್ಟೇ ಸಾಲದು, ಪ್ರಸನ್ನವಾಗಿರಬೇಕು. ಈ ಮೂರನ್ನು ನಾವು ಸಾಧನೆ ಮಾಡಿದಾಗ ಶ್ರದ್ಧೆ ಸಿಗ್ತದೆ. ಆ ಶ್ರದ್ಧೆಯಿಂದ ನಾವು ಹೋಗುತ್ತಿರುವ ಗುರಿಯೆಡೆಗೆ ನಿತ್ಯ ಪ್ರಯತ್ನ ಮಾಡಲು ಸಾಧ್ಯವಾಗ್ತದೆ. ಇದನ್ನೇ ಯೋಗ ಆರೂಢತೆ. ಇದೆಲ್ಲ ಹೇಗೆ ಏನು ಅಂತ 17ನೇ ಅಧ್ಯಾಯದಲ್ಲಿ ವ್ಯಾಸರು ಹೇಳಿದ್ದಾರೆ. ಯಾರಿಗಾದ್ರೂ ಇದರಲ್ಲಿ ಪ್ರಶ್ನೆ ಇದೆಯಾ? ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೀವಿ. ಈ ರೀತಿ ಹೋಗ್ಬೇಕಾದ್ರೆ ವ್ಯಾಸರು ಸುಮ್ಮನೆ ಹೇಳಿದ್ರ ಅಥವಾ ಕೃಷ್ಣ ಸುಮ್ಮನೆ ಹೇಳಿದ್ನ? ಕೃಷ್ಣನ ನಾವು ಜಗದ್ಗುರು ಅಂತೀವಿ. 16,000 ಪ್ಲಸ್ 16,000 ಪ್ಲಸ್ 16,200 ಚಿಲ್ಲರೆ ಹೆಂಡತಿಯರು ಅವನಿಗಿದ್ರು ಅಂತ ಕಥೆಯಲ್ಲಿ ಓದ್ತೀವಿ. ಅದರ ಅರ್ಥ ಈಗಿನ ಥರ ಹೆಂಡತಿ ಅಂದ್ರೆ ಫಿಸಿಕಲ್ ಗಂಡು ಹೆಣ್ಣು ಲೆಕ್ಕ ಅಲ್ಲ. ಯಾಕೆಂದ್ರೆ ಕೃಷ್ಣ ಗಂಡು ಅಲ್ಲ, ಹೆಣ್ಣು ಅಲ್ಲ. 16,200 ಚಿಲ್ಲರೆ ಹೆಂಡತಿಯರವನಿಗಿದ್ರು ಅಂದ್ರೆ ಅಷ್ಟು ವಿದ್ಯೆಗಳವನಿಗೆ ಗೊತ್ತಿತ್ತು. ಈಗ ನಮಗೆ ಎಷ್ಟು ಬರ್ತದೆ? 1-2 ವಿದ್ಯೆ ಬರ್ತದೆ. ಅದಕ್ಕೆ ನಾವು ನಮ್ಮ ಬೆನ್ನು ನಾವೇ ತಟ್ಕೊಂಡ್ಬಿಡ್ತೀವಿ, ಓ ನಾನೆಂಥ ಬುದ್ಧಿವಂತ. ಆದರೆ ಕೃಷ್ಣನಿಗೆ 16,200 ಚಿಲ್ಲರೆ ಅಂದ್ರೆ ಭೂಮಿಯಲ್ಲಿ ಇರತಕ್ಕಂಥ ಸಕಲ ವಿದ್ಯೆಯು ಅವನು ಪಾರಂಗತನಾಗಿದ್ದ. ಅವನ ಬಾಯಲ್ಲಿ ಈ ಮಾತು ಬರ್ತಾ ಇದೆ. ಏನ್ ಹೇಳಿ? ಅವನು ಇದನ್ನು ಹೇಳ್ತಾ ಇದ್ದಾನೆ. ಅವನು ಎಲ್ಲ ವಿದ್ಯೆನೂ ಅವನಿಗೆ ಎಕ್ಸ್ಪರ್ಟ್ ಆದ್ರೆ, ಬರೀ ಕಲ್ತಿದ್ದಿಲ್ಲ, ಎಕ್ಸ್ಪರ್ಟ್ ಆದ್ರಿಂದ ಅವನ್ನ ಜಗದ್ಗುರು ಅಂತ ನಾವು ಕರೆದಿದ್ದೀವಿ, ರೆಕಗ್ನೈಸ್ ಮಾಡಿದ್ದೀವಿ. ಅವನ ಕುರಿತಾಗೆ ವ್ಯಾಸರು ಬರೆದಿರೋದು. ಆ 16,000 ವಿದ್ಯೆಗಳು, 16,200 ಚೇಂಜ್ ವಿದ್ಯೆಗಳು ಏನು ಅಂದ್ರೆ ಅದೇ ಸಾಂಖ್ಯ. ಸಾಂಖ್ಯ ಅಂತಂದ್ರೆ ಸಂಖ್ಯೆ ಅಂತಾನು ಕನ್ನಡದಲ್ಲಿ. ಸಾ ಅಂಕಃ ಇತಿ ಸಾಂಖ್ಯ. ಕಂಟ್ರೋಲ್ಸ್ ಆಫ್ ದ ನೇಚರ್. ಏನ್ ಹೇಳಿ? ಕಂಟ್ರೋಲ್ಸ್ ಆಫ್ ದ ನೇಚರ್. ಆ ಕಂಟ್ರೋಲ್ಸ್ ಆಫ್ ದಿ ನೇಚರ್ ಸಿಕ್ಕಾಪಟ್ಟೆ ಬಗೆಯಲ್ಲಿದೆ. ಎಲ್ಲವೂ ಪ್ರಕೃತಿಯ ಕಂಟ್ರೋಲ್ ಅಲ್ಲಿದೆ. ಅದನ್ನ ಹೇಗೆ ನೇಚರ್ ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ತಿಳ್ಕೊಂಡು ಆ ಘಟನೆಯನ್ನ ಅಥವಾ ಆ ವಸ್ತುವನ್ನ ಅಥವಾ ವಿಚಾರವನ್ನ ಕೃಷ್ಣ ಹ್ಯಾಂಡ್ಲ್ ಮಾಡ್ತಾ ಇದ್ದ. ಅದು ನಮ್ಗೆ ಏನಾಗಿದೆ, ಆ ವಿದ್ಯೆಗಳೇ ಗೊತ್ತಿಲ್ಲದೆ ಇರೋದ್ರಿಂದ ಪವಾಡ, ಏನೋ ಮ್ಯಾಜಿಕ್ ಮಾಡ್ದ. ಈಗ ಉದಾಹರಣೆಗೆ ಅವನು ಉದ್ದಕ್ಕೂ ಇವನನ್ನು ಸಂಹಾರ ಮಾಡ್ದ, ಅವನನ್ನು ಸಂಹಾರ ಮಾಡ್ದ, ಇವನನ್ನು ಕೊಂದ, ಅವನು ಕೊಂದ. ಕಡೆ ಮಹಾಭಾರತದಲ್ಲಿ 18 ಅಕ್ಷೋಹಿಣಿ ಸೈನ್ಯವನ್ನು ಮುಗಿಸ್ಬಿಟ್ಟ ಅಂತ ಓದ್ತೀವಿ. ಆದರೆ ನಮಗೆ ಅವನ ವಿದ್ಯೆಗಳು, ಅವನ ಬಗ್ಗೆ ನಮಗೆ ಸರಿಯಾಗಿ ಅರ್ಥವಾದರೆ, ಅವನು ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ, ಕೃಷ್ಣ ಎಷ್ಟೋ ಕಡೆ ಏನ್ ಹೇಳಿಯಾನೆ, ಕೆಟ್ಟ ವಿಚಾರಗಳನ್ನ ದಮನ ಮಾಡ್ತೀನಿ ವಿನಃ ವ್ಯಕ್ತಿಯನ್ನೇ ಅಲ್ಲ, ಜೀವವನ್ನಲ್ಲ, ಜೀವಹಾನಿಯನ್ನಲ್ಲ ಮಾಡುವುದಿಲ್ಲ, ವ್ಯಕ್ತಿಯನ್ನ ಹಾನಿ ಮಾಡುವುದಿಲ್ಲ. ಆದರೆ ಎಲ್ಲಿ ಕೆಟ್ಟ ವಿಚಾರಗಳಿವೆ ಅದನ್ನ ದಮನ ಮಾಡ್ತೀನಿ, ಮರ್ದನ ಮಾಡ್ತೀನಿ ಅಂತ ಹೇಳ್ದ.
ಅಂದ್ರೆ ಅವನು ಪ್ರತಿಯೊಂದು ಅವನು ಏನೇನು ಕೊಂದ 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 ಅಂತ ದೊಡ್ಡ ಲಿಸ್ಟ್ ಇದೆ. ಒಂದೊಂದನ್ನು ತಗೊಂಡು ನೋಡಿದ್ರೆ ಅಲ್ಲಿ ಯಾವುದೋ ಒಂದು ವಿದ್ಯೆಯ ಪ್ರಯೋಗವಾಗಿದೆ. ಅಂದ್ರೆ ಕಂಸ ಅವನು ಯಾವುದೋ ಒಂದು ರೀತಿಯಾದ ವಿದ್ಯೆಯಿಂದ ರಾಕ್ಷಸನಾಗಿದ್ದ. ಆ ವಿದ್ಯೆಯನ್ನ ಇವನು ಕಂಟ್ರೋಲಿಗೆ ತಗೊಂಡ, ನಾಶ ಮಾಡಿದ. ಯಾಕೆಂದ್ರೆ ಅದು ಸರಿಯಾದ ವಿದ್ಯೆಯಲ್ಲ. ಅದನ್ನು ನಾಶ ಮಾಡಲಿಕ್ಕೆ ಕೃಷ್ಣನಿಗೆ ಕೌಂಟರ್ ವಿದ್ಯೆ ಬರ್ತಾ ಇತ್ತು. ಆ ವಿದ್ಯೆ ತೆಗೆದ ಕಂಸ ಹೋದ. ನಾವು ಇವಾಗ ಪ್ರಾರ್ಥನೆ ಕಂಸ ಚಾಣೂರ ಮರ್ದನಂ ಅಂತ ಹೇಳೇ ಬಿಡ್ತೀವಿ. ಮರ್ದನ ಅಂದ್ರಲ್ಲಿ ಏನ್ ಮಾಡ್ದ? ಸಾಯಿಸ್ದ ಅಂತಲ್ಲ. ಚಾಣೂರ ಅವನ ವಿದ್ಯೆಯನ್ನು ನಾಶ ಮಾಡಿದ, ಅವನು ಹೋದ. ಬಕಾಸುರ ಅವನ ವಿದ್ಯೆಯನ್ನು ನಾಶ ಮಾಡಿದ, ಅವನು ಹೋದ. ಪೂತಣಿ ಅವನ ವಿದ್ಯೆ ನಾಶ ಮಾಡ್ದ, ಅವಳು ಹೋದ್ಲು. ಹೀಗೆ 18 ಅಕ್ಷೋಹಿಣಿಯಲ್ಲಿದ್ದಂತಹ ಅವಿದ್ಯೆಗಳನ್ನೆಲ್ಲ ನಾಶ ಮಾಡಿದಾಗ ಅವರೆಲ್ಲ ಹೋದ್ರು ಅಷ್ಟೇ ವಿನಃ ಕೃಷ್ಣ ಯಾರನ್ನು ಕೊಲ್ಲಿಲ್ಲ. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಜೊತೆಗೆ ಕೆಲವು ಪವಾಡಗಳು ಇದೆ. ಒಂದು ಗೂನು ಬೆನ್ನಿನ ಹುಡುಗಿ ಅನ್ಸುತ್ತೆ, ಮಥುರಾಗ್ ಬಂದಾಗ ಅವಳ ಪಾದದ ಮೇಲೆ ತನ್ನ ಪಾದವನ್ನಿಟ್ಟು ಅವಳನ್ನ ಹೆಗಲನ್ನ ಎತ್ತಿದ, ಅವಳ ಗೂನು ಬೆನ್ನು ಸರಿಯಾಗೋಯ್ತು. ಹೀಗೆ ಪವಾಡಗಳು ಒಂದೇ ಎರಡೇ ಅಯ್ಯೋ 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 ನೋಡ್ತಾ ಹೋದ್ರೆ ಒಂಥರ ಅವನು ಮನುಷ್ಯನೇ ಅಲ್ಲ. ಒಬ್ಬ ಮನುಷ್ಯನಿಗೆ ಸಾಧ್ಯವೇ? ಆದ್ರೆ ನಾನು ಹೇಳ್ತೇನೆ, ನನ್ನ ಅಧ್ಯಯನದ ಪ್ರಕಾರ ಅವನು ಮನುಷ್ಯ. ಅವನು ಎಲ್ಲ ವಿದ್ಯೆಯನ್ನು ತಿಳಿದಿದ್ದ ಅಂದ್ರೆ ಅರ್ಥ ಸಾಂಖ್ಯವನ್ನ ತಿಳಿದಿದ್ದ. ಅಂದ್ರೆ ಹಿ ವಾಸ್ ನೋಯಿಂಗ್ ಎವ್ರಿ ಕಂಟ್ರೋಲ್ಸ್ ಆಫ್ ದ ನೇಚರ್. ಪ್ರಕೃತಿ ಯಾವ ರೀತಿ ಎಲ್ಲವನ್ನ ನಿಯಂತ್ರಣ ಮಾಡ್ತದೆ, ಯಾವುದೇ ಒಂದು ಘಟನೆಯನ್ನು ಹೇಗೆ ನಿಯಂತ್ರಿಸುತ್ತದೆ, ಹೇಗೆ ತನ್ನ ಕಂಟ್ರೋಲ್ ಇಟ್ಕೊಂಡು ಅದೇ ರೀತಿ ಆಗ್ತದೆ ಅನ್ನೋ ವಿಚಾರ ಅವನಿಗೆ ಗೊತ್ತಿತ್ತು. ಅದನ್ನು ಅಪ್ಲೈ ಮಾಡ್ತಾ ಹೋದ, ಎಲ್ಲದರಲ್ಲೂ ಗೆದ್ದ. ಹಾಗಾಗಿ ನಾನು ಯಾರು ಅಂತ ಹೇಳಬೇಕಾದ್ರೆ ನಾನು ಶಾಸ್ತ್ರಗಳಲ್ಲಿ ಸಾಂಖ್ಯನು ಅಂತ ಕೃಷ್ಣ ಓಪನ್ ಆಗಿ ಹೇಳಿಯಾನೆ ಭಗವದ್ಗೀತೆಯಲ್ಲಿ. ಇದು ವೇದಗಳಲ್ಲಿ ಸಾಮಾನಾನು ಅನ್ನೋ ಹಾಗೆ ದರ್ಶನಗಳಲ್ಲಿ ಸಾಂಖ್ಯ ನಾನು ಅಂದ್ರೆ ಐ ಆಮ್ ದ ಕಂಟ್ರೋಲ್ ಆಫ್ ದ ನೇಚರ್. ಅದನ್ನ ಅರ್ಜುನನಿಗೆ ಬೋಧಿಸಿದ. ಯಾವುದು ಸಾಂಖ್ಯ ಅಂದ್ರೆ ಹೇಗೆ ದ್ವೈತ ಇದೆ, ಅದ್ವೈತ ಇದೆ, ಆ ರೀತಿ ಇದು ತ್ರೈತ. ತ್ರೈತ ಅಂದ್ರೆ 3. ಇವತ್ತಿನ ಕ್ಯಾಲ್ಕುಲಸ್ ನೋಡಿ, ಅದು ಟ್ರೈಜೆಕ್ಟ್ರೀಸ್. ಅಂದ್ರೆ ನೇಚರ್ ಕಂಟ್ರೋಲ್ ಬರೋದು, ನೇಚರ್ ಒಂದು ಆಪರೇಟ್ ಆಗೋದು ಒಂದು ಅಣುವಿನಿಂದಲ್ಲ, ಅದರ ಪಕ್ಕದಲ್ಲಿ 2ನೇ ಅಣು ಬಂದಾಗಲೂ ಅಲ್ಲ. ಯಾವಾಗ 3ನೇ ಅಣು ಸೇರಿಕೊಳ್ತದೆ ಆಗ ಚೈತನ್ಯ ಉತ್ಪತ್ತಿ ಆಗ್ತದೆ, ಆಗ ಅದು ಆಕ್ಷನ್ಗೆ ಇಳಿತದೆ. ಇದು ಸೈನ್ಸ್ ಇವತ್ತು ಹೇಳ್ತಾ ಇರೋದು ಅದನ್ನೇ. ಅದು ಕೃಷ್ಣ ಅವತ್ತೇ ಹೇಳಿದ್ದ, ಅದಕ್ಕಿಂತ ಮುಂಚೆ ಅವರು ಋಗ್ವೇದದಲ್ಲಿ ಹೇಳಿದ್ರು. ಅದೇ ತ್ರೈತ ಅಥವಾ ವಿಶಿಷ್ಟಾದ್ವೈತ. ಅದ್ವೈತ ದ್ವೈತ ನಡುವೆ ತ್ರೈತ. ಅಂದ್ರೆ ಮೊದಲು ಅದ್ವೈತ, ನಂತರ ತ್ರೈತ, ಆಮೇಲೆ ದ್ವೈತ. ಅಂದ್ರೆ ಟ್ರೂತ್, ಆಕ್ಷನ್ ಆ್ಯಂಡ್ ದ ರಿಯಾಲಿಟಿ. ಇದು ಸಂಖ್ಯೆ ಪ್ರಕಾರ ಅಲ್ಲ. ಅದ್ವೈತ ಅಂದ್ರೆ 1, ತ್ರೈತ ಅಂದ್ರೆ 3, ದ್ವೈತ ಅಂದ್ರೆ 2. ಆ ರೀತಿ ಅಲ್ಲ. ಆಕ್ಚುಲಿ ಮೊದಲು 1, ಆಮೇಲೆ 3, ಆಮೇಲೆ 2.
ಅಂದ್ರೆ ಫಸ್ಟ್ ಥಿಂಗ್ ಇಸ್ ದ ಟ್ರೂತ್, ಸೆಕೆಂಡ್ ಥಿಂಗ್ ಮೀನ್ ತ್ರೀ ಥಿಂಗ್ಸ್ called become action. When action completes, become Dvaita, reality. ಇದರಲ್ಲಿ ದ್ವೈತ ಅದ್ವೈತ ತ್ರೈತಾದಲ್ಲಿ ಕೃಷ್ಣ ಪರಮಾತ್ಮ ನಾನು ತ್ರೈತಾ ಸ್ವರೂಪನು ಅಂದ್ರೆ ಏನರ್ಥ? ಐ ಆಮ್ ದ ಆಕ್ಷನ್, ಐ ಆಮ್ ನಾಟ್ ದ ಟ್ರೂತ್, ಐ ಆಮ್ ನಾಟ್ ದ ರಿಯಾಲಿಟಿ, ಐ ಆಮ್ ಜಸ್ಟ್ ದ ಆಕ್ಷನ್. ಯಾವುದೇ ವಿಷ್ಣುವಿನ ಅವತಾರ ತಗೊಳ್ಳಿ, ಎಲ್ಲದರಲ್ಲೂ ಆಕ್ಷನ್ ಇದೆ. ಒಂದು ಪರ್ಟಿಕ್ಯುಲರ್ ಆಕ್ಷನ್ಗೋಸ್ಕರನೇ ಅವತಾರ ಎತ್ತಿದ್ದು. ಒಂದು ರಿಯಾಲಿಟಿ ಇತ್ತು, ಅದು ಟ್ರೂತ್ಗೆ ತೊಂದರೆ ಕೊಡ್ತಾ ಇತ್ತು, ಆಗ ಆಕ್ಷನ್ಗೆ ಇಳಿಬೇಕಾಗಿತ್ತು. ಹಾಗಾಗಿ ವಿಷ್ಣು ಪರಮಾತ್ಮ ಬಂದ, ರಾಮನಾಗಿ, ಕೃಷ್ಣನಾಗಿ, ಮೀನಾಗಿ, ವರಾಹನಾಗಿ, ಪರಶುರಾಮನಾಗಿ, ಬುದ್ಧನಾಗಿ. ಅದೇ ರೀತಿ ಈಗ ಕೆಡ್ತಾ ಇದೆ ಯಾವುದು ರಿಯಾಲಿಟಿ? ಈ ಕೆಟ್ಟಿರೋ ರಿಯಾಲಿಟಿ, ಕೆಡ್ತಿರುವ ರಿಯಾಲಿಟಿ ಸತ್ಯವನ್ನು ತೊಂದರೆ ಮಾಡ್ತಾ ಇದೆ. ಸತ್ಯದಲ್ಲಿ ಹೋಗುವವರ ಸಜ್ಜನರಿಗೆ ತೊಂದರೆ ಆಗ್ತಾ ಇದೆ. ಆಗ ಕಲ್ಕಿಯಾಗಿ ಆ ಪರಮಾತ್ಮ ಅವತರಿಸ್ತಾನೆ. ಅಂದ್ರೆ ಆಕ್ಷನ್ಗಾಗಿ. ಅಂದ್ರೆ ಅವನ ಅವತಾರಗಳೆಲ್ಲವೂ ತ್ರೈತ. ಕೃಷ್ಣ ಬಿಡದೆ ಕೆಲಸ ಮಾಡಿದ, ರಾಮ ಬಿಡದೆ ಕೆಲಸ ಯಾವುದೇ ಅವತಾರದಲ್ಲಿ ಅವರು ಆರಾಮಾಗಿದ್ರು, ಅದು ಕೆಲಸ ಮುಗಿದ ಮೇಲೂ ಇಲ್ಲಿ ಆರಾಮಾಗಿ ಕೂತಿದ್ರು, ಅವೆಲ್ಲ ಇಲ್ಲವೇ ಇಲ್ಲ. ಇರೋ ತನಕ ಆಕ್ಷನ್ ಅಲ್ಲಿದ್ರು, ಸಾಂಖ್ಯದಲ್ಲಿದ್ರು, ಸಂಖ್ಯೆಗಳಲ್ಲಿದ್ರು, ಅಂಕಗಣಿತ ಅರ್ಥಮೆಟಿಕ್ ಅದು ಕೃಷ್ಣ ರೂಪ. ಅಂದ್ರೆ ದ ಮ್ಯಾಥಮೆಟಿಕ್ಸ್ ಆಫ್ ದಿ ಕಂಟ್ರೋಲ್. ಬೀಜಗಣಿತ ದ ಮ್ಯಾಥಮೆಟಿಕ್ಸ್ ಆಫ್ ದ ಸೀಡ್, ಟು ಫೈಂಡ್ ಔಟ್ what that seed will able to produce. ರೇಖಾ ಗಣಿತ, ಜಿಯೋಮೆಟ್ರಿಕ್ ಮ್ಯಾಥಮೆಟಿಕ್ಸ್. ತ್ರೈತ ಅಂಕಗಣಿತದಿಂದನೇ ಕ್ಯಾಲ್ಕುಲಸ್. ಅಂದ್ರೆ ಕೃಷ್ಣ ಯಾವುದು ಇಷ್ಟು ಮ್ಯಾಥಮೆಟಿಕ್ಸ್ ಅಲ್ಲಿ? ಹಿ ಇಸ್ ದಿ ಅರ್ಥಮೆಟಿಕ್. ಅಂಕಗಣಿತ ಸ್ಪಷ್ಟವಾಗಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ನಾನು ಅಂಕಗಣಿತ, ನಾನು ಸಾಂಖ್ಯ. ಆ ಸಂಖ್ಯೆಯಿಂದನೇ ಆ ಕಂಟ್ರೋಲೇ ಸಂಖ್ಯಾರೂಪ. ಹಾಗಾಗಿ ಸಂಖ್ಯೆಗಳು, ಅಂಕೆಯಿಂದ ಸಂಖ್ಯೆ, ಅಂಕೆಯನ್ನ ಅರ್ಥ ಮಾಡಿಕೊಂಡು ಅದನ್ನು ಮ್ಯಾನಿಪುಲೇಟ್ ಮಾಡಿ ನಮಗೆ ಬೇಕಾದ ಪ್ರಾಡಕ್ಟ್ ಅಂದ್ರೆ ಯೋಗ, ನಮ್ಮ ಗುರಿಯನ್ನು ತಲುಪಲಿಕ್ಕಾಗಿ ಮಾಡಿಕೊಂಡಿರುವುದೇ ಸಂಖ್ಯೆ. ಯಾಕವನು ನಾನು ಸಾಂಖ್ಯ ದರ್ಶನಗಳಲ್ಲಿ ಅಂತಂದ ಅಂದ್ರೆ, ಪ್ರಕೃತಿಯ ಸಕಲ ಕಂಟ್ರೋಲ್ಸ್ ಅವನಿಗೆ ಗೊತ್ತಿತ್ತು. ಆ ಕಂಟ್ರೋಲ್ಗೆ ಸಂಬಂಧಪಟ್ಟ 16,200 ಚೇಂಜ್ ವಿದ್ಯೆಗಳಲ್ಲಿ ಅವನು ಪರಿಣಿತನಾಗಿದ್ದ. ನಮಗೆ ಇವತ್ತು ತಿಳುವಳಿಕೆಗೆ ಬರದಂತಹ ವಿದ್ಯೆಗಳನ್ನ ಪ್ರಯೋಗವನ್ನು ನೋಡಿದಾಗ ಅದೆಲ್ಲ ಪವಾಡ, ಅಯ್ಯೋ ಅವನು ದೇವರು ಅದಕ್ಕೆ ಮಾಡ್ದ, ಅತಿಮಾನುಷ, ಈ ರೀತಿಯಲ್ಲಿ ಅನ್ಕೋತೀವಿ. ಇದು ಅತಿಯಾದಾಗಲೇ ಅವನು ಮಹಾಭಾರತ ಯುದ್ಧದಲ್ಲಿ ಹೇಳಿದ, ನಾನು ಶಸ್ತ್ರವನ್ನು ಹಿಡಿಯುವುದಿಲ್ಲ, ಯುದ್ಧದಲ್ಲಿ ನಾನು ಯಾರನ್ನು ಕೊಲ್ಲುವುದಿಲ್ಲ, ಶಸ್ತ್ರವನ್ನೇ ಹಿಡಿಯುವುದಿಲ್ಲ, ಡೈರೆಕ್ಟ್ ಆಗಿ ಹೇಳ್ದ. ಯಾಕೆಂದ್ರೆ ಅರ್ಜುನಂಗೆ ಭಗವದ್ಗೀತೆಲ್ಲ ಹೇಳ್ತಾನೆ, ನೀನು ಯಾರು ಕೊಲ್ಲಲಿಕ್ಕೆ ಅವ್ರು ನಾನು ಕೊಂದಾಗಿದೆ
ಅಂತ ಅವನ ಕಡೆ ಹೇಳೇ ಇರ್ತಾನೆ. ನೀನು ನಿನ್ನೆ ಕರ್ತವ್ಯ ಮಾಡು. ಆ ವಿಶ್ವರೂಪದಲ್ಲಿ ಅದನ್ನೇ ತಾನ ಅರ್ಜುನ ನೋಡೋದು. ಅವನ ದವಡೆಗಳಿಗೆ ಸಿಕ್ಕಿ ಎಲ್ಲ ಹೇಗೆ ನುಚ್ಚು ನೂರಾಗ್ತಾ ಇದ್ದಾರೆ, ಎಲ್ಲ ಅಲ್ಲೇ ನಿಂತಿದ್ದಾರೆ, ಬಟ್ ಅರ್ಜುನ ಕಾಣ್ತಾ ಇದೆ. ಅಂದ್ರೆ ಕೃಷ್ಣ ಏನ್ ಹೇಳ್ತಾನ, ನ್ಯಾಚುರಲಿ ಕಂಟ್ರೋಲ್ ಮಾಡ್ತೀನಿ ಇನ್ನೆಲ್ಲ, ಅವ್ರನ್ನೆಲ್ಲ ನಾನು ಕೊಂದು ಹಾಕ್ತೀನಿ. ನಿನ್ನ ಈ ಒಂದು ಬಿಲ್ಲು ಬಾಣ ವಗೇರ ವಗೇರ ಅಸ್ತ್ರ ಶಸ್ತ್ರ ಇವುಗಳಿಂದ ಅಲ್ಲಪ್ಪ. ಪ್ರಕೃತಿ ಬದುಕಿಸ್ಬೇಕು ಅಂದ್ರೆ ಬದುಕಿಸುತ್ತೆ, ಸಾಯಿಸ್ಬೇಕು ಅಂದ್ರೆ ಸಾಯಿಸುತ್ತೆ, ವಾಪಸ್ ಕರ್ಕೋಬೇಕು ಅಂದ್ರೆ ಕರ್ಕೊಳತ್ತೆ, ವಾಪಸ್ ಕಳಿಸ್ಬೇಕು ಅಂದ್ರೆ ಕಳಿಸುತ್ತೆ. ನಾನೇ ಸಾಂಖ್ಯ ಅಂದ್ರೆ ಐ ಆಮ್ ದ ಕಂಟ್ರೋಲ್, ಐ ಆಮ್ ದ ಕಂಟ್ರೋಲರ್. ಹಾಗಾಗಿ ನಾನು ಅಸ್ತ್ರ ಶಸ್ತ್ರ ಯಾಕಪ್ಪ ಹಿಡೀಲಿ, ಅದು ಮಕ್ಕಳ ಆಟ. ಆದ್ರೆ ಅದು ಮಾಡ್ಬೇಕು ನೀನು. ಯಾಕೆಂದ್ರೆ ಓಹೋ ಅರ್ಜುನ ಬಾಣ ಹೊಡೆದ, ಅದಕ್ಕೆ ಕರ್ಣ ಸತ್ತ. ಭೀಮ ಗದೆಲ್ ಹೊಡೆದ, ಅದಕ್ಕೆ ದುರ್ಯೋಧನ ಸತ್ತ. ಇಲ್ಲಿ ಕಾರಣ, ಒಂದು ಕರ್ಮ, ಒಂದು ಪರಿಣಾಮ ಬರಬೇಕು ಅಂತಂದ್ರೆ ಅದಕ್ಕೊಂದು ಕಾರ್ಯ ಜರುಗಬೇಕು, ಅದಕ್ಕೊಂದು ಕಾರಣ ಬೇಕು. ಆ ಆಟಗಳನ್ನ ನೀವು ಆಡಿ. ಆದ್ರೆ ಆಟ ಆಡಬೇಕಾದ್ರೆ ರಿಸಲ್ಟ್ ಏನು ಅಂತ ನಾನು ಐ ಹ್ಯಾವ್ ದ ಕಂಟ್ರೋಲ್. ಅದನ್ನು ಆಲ್ರೆಡಿ ಡಿಸೈನ್ ಮಾಡಿದ್ದೀನಿ, ಅದು ಆಲ್ರೆಡಿ ಕಂಟ್ರೋಲ್ ಹಾಕ್ಬಿಟ್ಟಿದ್ದೀನಿ. ನಾನು ಸಾಂಖ್ಯ ರೂಪ. ಹಾಗಾಗಿ ಕೃಷ್ಣನ ಜೀವನದಲ್ಲಿ ಅವನೇ ಯೋಗಿಯಾಗಿ ಕಾಣ್ತಾನೆ, ಸದಾ ಯೋಗದಲ್ಲಿದ್ದ ಹಾಗೆ ಕಾಣ್ತಾನೆ. ಯಾಕೆಂದ್ರೆ ಅವನಲ್ಲಿ ಏನು ಮಾಡಿದ್ರು ಕೆಲಸ ಶ್ರದ್ಧೆ ಇರುತ್ತೆ ಹೊರತು ಫಲಗಳ ಮೇಲೆ ಇರೋದಿಲ್ಲ. ಅಂಥ ಕೆಪಾಸಿಟಿ ಇರೋ ಮನುಷ್ಯ ಬಲರಾಮನ್ನ ಕೂರಿಸ್ದ, ಯುಧಿಷ್ಠರನ್ನೇ ಕೂರಿಸ್ದ, ಜರಾಸಂಧನ ಮಗನನ್ನೇ ಸಿಂಹಾಸನದಲ್ಲಿ ಕೂರಿಸ್ದ. ಮನಸ್ಸು ಮಾಡಿದ್ರೆ ಅವ್ನು ಕೂತ್ಕೋಬೋದಾಗಿತ್ತೆಲ್ಲ ಕಡೆ, ಕೂರ್ಲಿಲ್ಲ. ಪರಿಣಾಮ ಫಲ ಕೇಳಲಿಲ್ಲ, ಯಾಕೆಂದ್ರೆ ಅವನು ಶ್ರದ್ಧೆಯಲ್ಲಿದ್ದ. ಆದ್ರೆ ನಾವು ಅವನು ಯಾವಾಗಲೂ ಏನ್ ನೋಡ್ತೀವಿ? ಪ್ರಸನ್ನತೆ ನೋಡ್ತೀವಿ, ಶಾಂತ ಮೂರ್ತಿಯನ್ನಾಗಿ ನೋಡ್ತೀವಿ, ಸದಾಚಾರದಲ್ಲೇ ಇದ್ದಂಥ ಮೂರ್ತಿಯನ್ನ ನೋಡ್ತೇವೆ. ಅಂದ್ರೆ ಯಾರಿಗೆ ಪ್ರಕೃತಿಯ ಕಂಟ್ರೋಲ್ ಬೇಕು, ಯೋಗದ ಮುಖಾಂತರ ಅವರ ಸಾಂಖ್ಯವನ್ನು ತಿಳ್ಕೋಬೇಕು ಅಂತ ಹೇಳ್ತಾ, ಮುಂದಿನ ತರಗತಿಯಿಂದ ಸಾಂಖ್ಯದ ಬಗ್ಗೆ ಮುಂದಕ್ಕೆ ನೋಡೋಣ ಅಂತ ಹೇಳ್ತಾ ಇವತ್ತಿಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಇಲ್ಲ ಸರ್, ಚೆನ್ನಾಗಿ ಹೇಳಿ. ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಮುಗಿಸೋಣ. ಆಂ ಗಣನಾನ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಸ್ಸೇದ ಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿದ್ರವತು. ಆನಾದಿವಾ ಬೃಹತ ಪರ್ವತಾದಾ ಸರಸ್ವತಿ ಯದಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.